ಒಬ್ಬ ಸಿಂಗರ್ ಆಗಿದ್ದಂಥವರು ಇವತ್ತು ಗುರುಗಳ ಸ್ಥಾನದಲ್ಲಿ ನೀವು ಕೂತಿದ್ದೀರಾ, ಸುಮಾರು ಜನಕ್ಕೆ ಮಾರ್ಗದರ್ಶನ ಕೊಡಬೇಕು ಅಂದ್ಕೊಂಡಿದ್ದೀರಾ. ಸಿಂಗರ್ ಆಗಿದ್ದಂತಹ ವ್ಯಕ್ತಿ ಗುರುಗಳಾಗಿದ್ದಕ್ಕೆ ಕಾರಣ? ರಂಜಿತ್ ಸರ್, ಅದು ನಮ್ಮ ಕೈಯಲ್ಲಿ ಇಲ್ಲ ಅಂತಾರೆ, ಎಲ್ಲ ಪರಮಾತ್ಮನ ಇಚ್ಛೆ ಅಂತಾರೆ. ನಾನು ಒಂದು ಸರಿ ಹೀಗೆ ಹೋದಾಗ, ಮದುವೆಗೆ ಮುಂಚೆ ನನ್ನ ಗುರುಗಳನ್ನ ಮೀಟ್ ಮಾಡೋಕ್ಕೆ ಹೋದಾಗ ಅವರು ನನ್ನ ಕೈನ ಚೆಕ್ ಮಾಡಿದ್ರು. ಒಂದು ಸರಿ ಕೈ ಚೆಕ್ ಮಾಡಿದಾಗ ನನ್ನ ಕೈಯಲ್ಲಿ 10 ಶಂಕುಗಳಿದ್ವು. 10 ಶಂಕು ನೋಡಿದ ತಕ್ಷಣವೇ, ನೀನು ಯೋಗಿ ಆಗಬೇಕಾದವನು ಏನಪ್ಪ ನನ್ನ ಹತ್ರ ಬಂದು ಕೇಳ್ತಿದೆಯಲ್ಲ ನೀನು ಅಂತ ಹೇಳಿದ್ರು. ನನಗೆ ಆಶ್ಚರ್ಯ, ಏನಪ್ಪ ಗುರುಗಳು ಹಿಂಗೆ ಹೇಳ್ಬಿಟ್ರಲ್ಲ, ನನಗೆ ಆ ಯೋಗ ಇದೆಯಾ, ಆ ಭಾಗ್ಯ ಇದೆಯಾ ಅಂತ. ಅದಾದಮೇಲೆ ಅವ್ರ ಜೊತೇಲಿ ಆದಷ್ಟು ಜಾಸ್ತಿ ಮಿಂಗಲ್ ಆಗೋಕ್ಕೆ ಶುರು ಮಾಡಿದೆ. ಆಮೇಲೆ ತಾಂತ್ರಿಕ ವಿದ್ಯೆಗಳನ್ನೆಲ್ಲ ಕಲ್ತ್ಕೊಂಡೆ. ಅದರಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಭಯ ಭೀತಿ ಜಾಸ್ತಿ ಆಗ್ತಿತ್ತು. ಆ ತಂತ್ರ ವಿದ್ಯೆಗಳಲ್ಲೆಲ್ಲ ಮಾಟ ಮಂತ್ರ ಅವೆಲ್ಲನೂ ವಿದ್ಯೆಗಳು ಕಲ್ತ್ಕೊಳ್ಳುವಾಗ. ಅದರಿಂದ ನಾನು ಏನು ಮಾಡಿದೆ, ಅದನ್ನು ಸ್ವಲ್ಪ ಬಿಟ್ಟೆ. ಮದುವೆ ಆದಮೇಲೆ ಬಿಟ್ಟಿದ ತಕ್ಷಣವೇ ನನ್ನ ಸೆಳೆದಿದ್ದು ಕಲಾ ಬದುಕು. ಅಲ್ಲಿ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಗೋಯಿತು, ಸಿಂಗಿಂಗ್ ಜರ್ನಿ. ಆಗ ಜನಗಳನ್ನ ನೋಡಿಕೊಂಡು ಅಲ್ಲಿ ಸ್ಟಾರ್ಟ್ ಆದಮೇಲೆ ಮತ್ತೆ ಯಾಕೋ ನನಗೆ ಅದು ರೀಕಾಲ್ ಆಗ್ತಾ ಇತ್ತು. ಆ ವಾಕ್ಸಿದ್ಧಿ ಅಂತ ಸಾಧನೆ ಮಾಡ್ಕೊಂಡಿದ್ದೆ ನಾನು ನಮ್ಮ ಗುರುಗಳ ಹತ್ರ ಇದ್ದಾಗ. ಆ ವಾಕ್ಸಿದ್ಧಿ ಏನಪ್ಪ, ಅದು ವಾಕ್ಸಿದ್ಧಿ ಅಂದರೆ ನಾವು ಏನು ನುಡಿತೀವಿ ಸೊ ಅದು ಆಗ್ಬಿಡುತ್ತೆ. ಅದು ವಾಕ್ಸಿದ್ಧಿಯನ್ನು ಮಾಡ್ಕೊಂಡಿದ್ದೆ ನಾನು. ಆಗ ಸ್ಮಾಲ್ ನಾನು ಏನೇ ಹೇಳಿದ್ರೂ ಅದು ಜನಗಳಿಗೆ ಒಳ್ಳೇದು ಅನ್ನಿಸ್ತಾ ಇತ್ತು. ಏನಿದೆ ಈ ಥರ ಕನಸಲ್ಲಿ ಏನೇನೋ ಗುರುಗಳ ಒಂದು ಸಂದರ್ಶನ ಆಗೋದು, ಬಾಬಾಜಿಯವರ ದರ್ಶನ ಆಗೋದು, ಗುರು ರಾಘವೇಂದ್ರ ದರ್ಶನ ಆಗೋದು, ಇದೆಲ್ಲನೂ ನನಗೆ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋಯಿತು. ಆಗ ಕಲಿಯೋಕ್ಕೆ ಶುರು ಮಾಡಿದೆ, ಈ ತಂತ್ರವಿದ್ಯೆ ಬೇಡ, ಅದರಿಂದ ಕೆಟ್ಟದ್ದೇ ಜಾಸ್ತಿ, ವಾಮಾಚಾರ ಕೆಟ್ಟದ್ದು ಮಾಡೋದು ವಿದ್ಯೆ ಬೇಡ. ಒಂದಷ್ಟು ಜನಕ್ಕೆ ನನ್ನ ಕಡೆಯಿಂದ ನಾನು ಒಂದು ಗುರು ಆಗಿದ್ದೀನಿ ಅಂದರೆ ನನ್ನಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗಬೇಕು, ಅದು ಪಾಸಿಟಿವ್ ಆಗಬೇಕು. ಅದರಿಂದ ನಾನು ಮಾಸ್ಟರ್ ನ್ಯೂಮರಾಲಜಿ ಕೋರ್ಸ್ ಮಾಡಿಕೊಂಡೆ, ಚಕ್ರ ಆ್ಯಕ್ಟಿವೇಶನ್ ಕೋರ್ಸ್ಗಳು ಮಾಡಿಕೊಂಡು ಅದ್ರ ಜೊತೆ ಕಲಾತ್ಮಕ ಬದುಕನ್ನು ಮುಂದುವರಿಸ್ತಾ ಇದ್ದೆ. ಬಟ್ ಇದರಲ್ಲಿ ತುಂಬ ನನಗೆ ಶಕ್ತಿ ಕೊಡೋಕ್ಕೆ ಶುರು ಆಯಿತು, ನನ್ನಲ್ಲೇ ಶಕ್ತಿ ತುಂಬಿಕೊಳ್ತು. ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗೋಕ್ಕೆ ಶುರು ಆಯಿತು. ಇದರಿಂದ ಈ ಥರ ಕಲಾ ಬದುಕಿಂದ ಈ ಗುರು ಇದಕ್ಕೆ ಬಂದೆ. ನನ್ನ ನುಡಿ 10 ಶಂಕುಗಳು ಕರ್ಕೊಂಡು ನಿಮ್ಮೆದುರಿಗೆ ಈ ಥರ ಕೂರಿಸಿದೆ ನನ್ನ. ಸೊ ನೀವು ಹೇಳೋ ಪ್ರಕಾರ ಪ್ರತಿಯೊಬ್ಬರ ಕೈಯಲ್ಲಿ ಚಕ್ರಗಳಿರುತ್ತೆ, ಬಟ್ ನಿಮ್ಮ ಕೈಯಲ್ಲಿ ಬರೀ 10 ಶಂಕುಗಳಿದೆ ಅಂತನಾ? 10 ಶಂಕು ಇದೆ, ಕೆಲವ್ರಿಗೆ 10 ಚಕ್ರ ಇರುತ್ತೆ. ಅದರಲ್ಲಿ ಒಂದೊಂದು ಚಕ್ರ ಒಂದೊಂದು ಬಿಂಬಿಸುತ್ತೆ, ಎಷ್ಟು ಚಕ್ರ ಇದ್ದಾವೆ, ಎಷ್ಟು ಶಂಕು ಇದ್ದಾವೆ ಅಂತ. ಅದು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಬ್ರೀಫಾಗಿ ತಿಳಿಸ್ಕೊಡ್ಬೇಕು ಅದನ್ನು. ಈ ಎಪಿಸೋಡಲ್ಲಿ ನಾವು ತಿಳ್ಕೊಳ್ತಾ ಇರೋದು ನ್ಯೂಮರಾಲಜಿ ಬಗ್ಗೆ. ಯೂಶಲಿ ಹೇಳಬೇಕು ಅಂತಂದರೆ ನಂಬರ್ಗಳಿದ್ರೆ ಜೀವನ, ಈ ನಂಬರ್ ಹುಟ್ಟಿದರೆ ನಾವು ಚೆನ್ನಾಗಿರ್ತೀವಿ, ಈ ನಂಬರಿಂದ ನಾವು ಉನ್ನತವಾದ ಶಿಕ್ಷಣ, ಉನ್ನತವಾದ ಭವಿಷ್ಯ ಎಲ್ಲವನ್ನೂ ಪಡಿತೀವಿ, ನಂಬರು ನಮ್ಮ ಜೀವನವನ್ನೇ ಚೇಂಜ್ ಮಾಡುತ್ತೆ, ನಂಬರು ನಮ್ಮ ಜೀವನಕ್ಕೆ ಆಧಾರ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲೂ ನಾನು ಕೇಳ್ಪಟ್ಟಿರೋಂಗೆ ಕೆಲವೊಂದು ಮಾಸ್ಟರ್ಸ್ ನಂಬರ್ಗಳಿದೆ ಅಂತ ಹೇಳ್ತಾರೆ. ಮಾಸ್ಟರ್ ನಂಬರ್ಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಇರೋವಂಥದ್ದು. ಗುರುಗಳೇ, ನಾನು ನಿಮ್ಮನ್ನು ಮೊದಲನೇದಾಗಿ ಕೇಳಬೇಕು ಅಂತಂದರೆ, ಒಂದು ವರ್ಡಲ್ಲಿ ಹೇಳ್ತೀರಾ ಅಂತಂದರೆ, ನ್ಯೂಮರಾಲಜಿ ಅಂತಂದರೆ ನಿಮ್ಮ ಪ್ರಕಾರ ಸಂಖ್ಯಾಶಾಸ್ತ್ರ ಅಂತಂದರೆ ಏನು? ಸಂಖ್ಯಾಶಾಸ್ತ್ರ ಅನ್ನೋದು ಎಲ್ಲ ಶಾಸ್ತ್ರಗಳಲ್ಲೂ ಸೇಮ್ ಶಾಸ್ತ್ರನೇ. ಬಟ್ ಸಂಖ್ಯಾಶಾಸ್ತ್ರ ಅನ್ನೋದು ಏನಪ್ಪ ಅಂದರೆ ಮನೆ ಮದ್ದು ಅಂತಾರಲ್ವ, ಎಲ್ಲರೂ ತಿಳ್ಕೊಬೋದು. ಈಸಿಯಾದಂತಹ ಒಂದು ಶಾಸ್ತ್ರ ಏನಾದರೂ ಇದ್ದರೆ ಪ್ರಪಂಚದಲ್ಲಿ ಅದು ಸಂಖ್ಯಾಶಾಸ್ತ್ರ ಅಂತ ಹೇಳ್ತೀವಿ. ಈಸಿಯಾಗಿ ಕಲಿಬೋದು, ನಮ್ಮ ಕ್ಯಾರೆಕ್ಟರ್ಗಳನ್ನ ನಾವು ಅರ್ಥ ಮಾಡ್ಕೋಬೋದು, ನಮ್ಮ ಲಕ್ಕಿ ನಂಬರ್ಸ್ನ ಅಳವಡಿಕೆ ಮಾಡ್ಕೋಬೋದು, ಲಕ್ಕಿ ಕಲರ್ಸ್ನ ಯೂಸ್ ಮಾಡಿಕೊಂಡು ನಾವು ಸಕ್ಸಸ್ನ ಈಸಿಯಾಗಿ ತೊಗೋಬೋದು. ಈ ಜ್ಯೋತಿಷ್ಶಾಸ್ತ್ರ ಏನಿದೆ ಅದಕ್ಕೆ ಲಗ್ನಗಳು ಬೇಕಾಗುತ್ತೆ, ಕುಂಡಲಿ ಹಾಕಬೇಕಾಗತ್ತೆ, ರಾಶಿಗಳು ನೋಡಬೇಕು. ಇದೆಲ್ಲ ನೋಡಿದಾಗ ಜನಗಳಿಗೆ ಅರ್ಥ ಆಗಲ್ಲ. ಅದು ಒಬ್ಬರ ಹತ್ರ ಗುರುಗಳ ಹತ್ರ ಹೋಗಿ ಕೇಳಿದ್ರೇ ಅರ್ಥ ಆಗೋದು. ಬಟ್ ಈ ಸಂಖ್ಯಾಶಾಸ್ತ್ರ ಏನಿದೆ ಅದ್ಭುತವಾದಂತಹ ರಿಸಲ್ಟನ್ನು ಕೊಡುತ್ತೆ ರಂಜಿತ್ ಸರ್. ಸೊ ಹಾಗಾದರೆ ನೀವು ನಿಮ್ಮ ಪ್ರಕಾರ ಹೇಳೋದಾದರೆ ಒಂದು ನಂಬರ್, ಈ ನಂಬರ್ಲಿ ಹುಟ್ಟಿದವರು ಹೀಗೆ ಹಾಕ್ತಾರೆ, ಈ ನಂಬರ್ ಒಂದೇ ಸಾಕು ಅಂತ ಹೇಳ್ಬೋದಾ? ಖಂಡಿತವಾಗ್ಲೂ ಹೇಳ್ಬೋದು. ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ಬೋದು, ಅವರ ಗುಣಲಕ್ಷಣಗಳನ್ನು ಆ ನಂಬರ್ ಮುಖಾಂತರ ತೊಗೋಬೋದು. ಬಟ್ ಏನಪ್ಪ ಅಂದರೆ ಈ ಟೆಲಿಕಾಸ್ಟ್ ಮುಖಾಂತರ ಒಂದು ಹಿಡನ್ ಸೀಕ್ರೆಟ್ಸ್ನ ಹೇಳೋಣ ಅಂತ ನನ್ನ ಆಸೆ. ಏನಪ್ಪ ಅಂದರೆ ಒಂದು ನಂಬರ್ಸಲ್ಲಿ ಒನ್ನಲ್ಲಿ ಹುಟ್ಟಿದವರು, 2ಅಲ್ಲಿ ಹುಟ್ಟಿದವರು, 3ಅಲ್ಲಿ ಹುಟ್ಟಿದವರು, ಪ್ರತಿಯೊಂದ್ರ ಬಗ್ಗೆನೂ ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ಆ ಕ್ಯಾರೆಕ್ಟರ್ಸು, ಲಕ್ಕಿ ಕಲರ್ಸು ಅದೆಲ್ಲ ಹೇಳ್ಬಿಡ್ತಾರೆ. ಬಟ್ ಹಿಡನ್ ಏನಪ್ಪ ಅಂದರೆ ವಾಟ್ ಈಸ್ ದ ಮಾಸ್ಟರ್ ನಂಬರ್, ವಾಟ್ ಈಸ್ ದ ಕಾರ್ಮಿಕ್ ನಂಬರ್. ಕೆಲವೊಂದು ಮಾಸ್ಟರ್ ನಂಬರ್ ಇದೆ, ಆ ಹಿಡನ್ ಸೀಕ್ರೆಟ್ಸ್ನ ತುಂಬ ಜನ ಕಡಿಮೆ ತಿಳ್ಕೊಂಡಿರ್ತಾರೆ. ಮಾಸ್ಟರ್ ನ್ಯೂಮರಾಲಜಿ ಮಾಡಿರೋರು ಮಾತ್ರ ತಿಳ್ಕೊಂಡಿರ್ತಾರೆ. ಅದ್ರ ಬಗ್ಗೆ ನಮ್ಮ
ಹಂಚ್ಕೊಳ್ಳೋಣ ಅಂತ. ಐ ಆಮ್ ಸೋ ಎಕ್ಸೈಟೆಡ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ನಂಬರ್ಗಳು ಕೇಳಿದ್ದೀನಿ, ಅದರಲ್ಲಿ ಮಾಸ್ಟರ್ ನಂಬರ್ ಅನ್ನೋದು ನನಗೂ ಒಂದು ರೀತಿಲಿ ಹೊಸದಾಗಿರುವಂಥದ್ದು. ಮಾಸ್ಟರ್ ನಂಬರ್ ಏನಿದು ಮಾಸ್ಟರ್ ನಂಬರ್? ಆ ಹೆಸರಲ್ಲೇ ಇದೆಯಲ್ಲ ಮಾಸ್ಟರ್ ನಂಬರ್ ಅಂತ. ಅದರಲ್ಲಿ ಮೊದಲು ಮಾಸ್ಟರ್ ನಂಬರ್ ಬಂದು 11. ಯಾರು 11ರಲ್ಲಿ ಹುಟ್ಟಿರ್ತಾರೆ ಅವರು ಫಸ್ಟ್ ಮಾಸ್ಟರ್ ನಂಬರ್ ಆಗ್ತಾರೆ. 11 ಅಂತ ಬರೀತಿದ್ದಂಗೆ 2 1 ಬರುತ್ತೆ, ಅಂದರೆ ಸೂರ್ಯನ ಶಕ್ತಿ ಡಬಲ್ ಆಗುತ್ತೆ. ಆ ಹಿಡನ್ ಸೀಕ್ರೆಟ್ಸು ಬಹಳಷ್ಟು ಅವ್ರನ್ನ ಕ್ಯಾರೆಕ್ಟರ್ಸು ತುಂಬ ಎತ್ತರಕ್ಕೆ ಕರ್ಕೊಂಡೋಗುತ್ತೆ ಅವ್ರಿಗೆ. ಉದಾಹರಣೆಗೆ ಏನಪ್ಪ ಅಂದರೆ ನಮ್ಮ ಅಮಿತಾಬ್ ಬಚ್ಚನ್, ಅವರು 11ನಲ್ಲಿ ಹುಟ್ಟಿರೋದು, ಅವರು ಮಾಸ್ಟರ್ ನಂಬರಲ್ಲಿ ಹುಟ್ಟಿರೋದು. ನೀವೇ ಡಿಸ್ಕ್ರೈಬ್ ಮಾಡ್ಬೋದು ಅವ್ರು ಎಷ್ಟು ಸ್ಟ್ರಗ್ಲಿಂಗ್ ಮಾಡಿರ್ತಾರೆ. ಈ ಮಾಸ್ಟರ್ ನಂಬರಲ್ಲಿ ಹುಟ್ಟಿರೋರು ಏನಪ್ಪ ಅಂದರೆ 11ನಲ್ಲಿ ಹುಟ್ಟಿರೋರು, ಅವ್ರಿಗೆ ಒಂದು ಹಿಡನ್ ಶಕ್ತಿ ಇರುತ್ತೆ. ಆ ಶಕ್ತಿ ಅವ್ರಿಗೆ ಗೊತ್ತಿರೋದಿಲ್ಲ. ಉದಾಹರಣೆಗೆ ಬಂದು ಹನುಮಾನು ಸಮುದ್ರನ ಹಾರಿ ಲಂಕೆಗೆ ಹೋಗುವ ಕಥೆನ ಕೇಳಿದಿರ ನೀವು. ಅವನಿಗೆ ಆ ಶಕ್ತಿ ಪೊಟೆನ್ಷಿಯಲ್ ಇರಲಿಲ್ಲ. ಈ ವಾನರಲ್ಲೆಲ್ಲ ಸೇರಿಕೊಂಡು ನಿನ್ನಲ್ಲಿ ಆ ಶಕ್ತಿ ಇದೆ ಅಂತ ಅವನ್ನ ಹುರಿದುಂಬಿಸಿದ್ರು. ಆ ಹುರಿದುಂಬಿಸಿದಾಗ ಅವನು ಸಮುದ್ರವನ್ನು ಹಾರ್ದ. ಹನುಮಾನ್ ಚಾಲೀಸ ಅದ್ರ ಬಗ್ಗೆನೇ ಇರುವಂಥ, ಖಂಡಿತವಾಗ್ಲು ಹನುಮಂತನ ಹೊಗಳುವಂಥದ್ದು ಒಂದು ಇದು. ದಟ್ಸ್ ದ ಮಾಸ್ಟರ್ ನಂಬರ್. ಆ 11ನಲ್ಲಿರೋರು ಏನಾಗುತ್ತೆ ಅಂದರೆ ಅವರ ಹಿಡನ್ ಒಂದು ಟ್ಯಾಲೆಂಟ್ ಗೊತ್ತಿರಲ್ಲ. ಅದ್ಭುತವಾದಂತಹ ನಂಬರು 11ನಲ್ಲಿ ಹುಟ್ಟಿರೋರಿಗೆ. ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ರಂಜಿತ್ ಸರ್, ಅಷ್ಟು ಅದ್ಭುತವಾದಂತಹ. ಆದರೆ ನನಗೊಂದು ಪ್ರಶ್ನೆ ಇಲ್ಲಿ ಕಾಡೋವಂಥದ್ದು, ನೀವು ಸಕ್ಸಸ್ ಆಗಿರೋ ವ್ಯಕ್ತಿಗಳನ್ನ ಮಾತ್ರ ಎಕ್ಸಾಂಪಲ್ ಕೊಡ್ತೀರಾ? 11 ನಂಬರ್ ಹುಟ್ಟಿರೋ ಎಷ್ಟೋ ಜನ ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ಅವ್ರು ನಾರ್ಮಲ್ ಲೈಫಲ್ಲಿ ಲೀಡ್ ಮಾಡ್ತಾ ಇರ್ತಾರಲ್ಲ, ಇದು ಹೆಂಗೆ ಅಂತ? ಅದನ್ನೇ ಹೇಳ್ತಾ ಇದ್ದೀನಲ್ಲ, ಪೊಟೆನ್ಷಿಯಲ್ ಇರುತ್ತೆ, ಅದನ್ನು ಯೂಸ್ ಮಾಡಬೇಕು. ಅದನ್ನು ಯೂಸ್ ಮಾಡಿದಾಗ ಆ ಹಿಡನ್ ಪೊಟೆನ್ಷಿಯಲ್ನ ಆಚೆ ತೊಗೊಂಬಂದಾಗ ಅವ್ರು ಯಾವುದೇ ರಂಗದಲ್ಲಾಗಿರ್ಬೋದು. ಈಗ ಅಮಿತಾಬ್ ಬಚ್ಚನ್ ಅವ್ರು ಬಂದು ಹಿಂದಿ ಬಾಲಿವುಡ್ಡಲ್ಲಿ ಎಲ್ಲದರಲ್ಲೂ ಫೇಮಸ್ ಆಗಿದ್ದಾರೆ. ನಿಜ, ಅಷ್ಟು ಫೇಮಸ್ ಪರ್ಸನ್ನು. ಅವರಲ್ಲಿರೋಂಥ ಪೊಟೆನ್ಷಿಯಲ್ನ ಆಚೆ ತೆಗೆದಿರೋದಕ್ಕೆ ಅವರು ಆ ಲೆವೆಲಲ್ಲಿದ್ದಾರೆ. ನಾರ್ಮಲ್ ವ್ಯಕ್ತಿನೂ ಈಗ ಒಬ್ಬ ಬಡವ ಆಗಿರೋನು ಬಡವನಾಗೇ ಇಲ್ವಲ್ಲ. ಈಗ ಚಾಯ್ ಮಾರೋನು ಇವತ್ತು ಪ್ರಧಾನಿ ಆಗಿಲ್ವಾ? ಹೆಂಗಾದ? ಆ ನಂಬರ್ಸ್, ಆ ಶಕ್ತಿ ಅವನ್ನ ಕರ್ಕೊಂಬಂದು ಅಲ್ಲಿ ನಿಲ್ಲಿಸುತ್ತೆ. ನೀವು ಹೇಳ್ತಿದ್ದೀರಾ ಮಾಸ್ಟರ್ ನಂಬರ್ಗಳನ್ನು ಇವಾಗ 11 ಅಂತ ತಗೊಂಡ್ರೆ 1 ಇರುತ್ತೆ, 2 ಸೂರ್ಯರು, ಅವ್ರಿಗೆ ಗೊತ್ತಾಗಲ್ಲ ಅಂತ. ಹೌದು. ನಾನು ನಿಮ್ಮನ್ನ ಕೇಳೋದು, ಈ ಮಾಸ್ಟರ್ ನಂಬರಲ್ಲೇ 11 ಇದ್ದಾಗ ಒಂದು ನಂಬರ್ ಬಂದು ಅಂತ ಒಬ್ಬ ಸೂರ್ಯನೇ ಅಷ್ಟೊಂದು ಪ್ರಜ್ವಲಿಸುವಾಗ 2 ನಂಬರ್ ಬಂದವ್ರಿಗೆ ಯಾಕೆ ಅವರ ಪ್ರಜ್ವಲಿಕೆ ಅವ್ರಿಗೆ ಗೊತ್ತಾಗಲ್ಲ? ಅದನ್ನೇ ಅವ್ರಿಗೆ ಒಂದು ಮೋಟಿವೇಶನಲ್ ಬೇಕು ರಂಜಿತ್ ಸರ್. ಅದನ್ನೇ ಆ ನಂಬರ್ಗಿರುವಂಥ ಒಂದು ಶಕ್ತಿ ಅದು. ಅಂದರೆ ಪ್ರತಿಯೊಬ್ಬರ 11 ಹುಟ್ಟಿರೋರಿಗೆ ನೀನು ಮಾಡು, ನಿನ್ನ ಕೈಲಿ ಆಗ. ಹೌದು, ಒಬ್ಬರ ಮೋಟಿವೇಶನಲ್ಲಿ ಇರಬೇಕು, ಅವರ ಉತ್ತೇಜನ ಕೊಡೋರು ಯಾರಾದರೂ ಒಬ್ರು ಇರಬೇಕು.